ಅವತ್ತಿಗೆ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ಯಾರೆಲ್ಲ ಸೈಟ್ ತಗೊಳ್ಳೋ ಆಪರ್ಚುನಿಟೀಸ್ ಮಿಸ್ ಮಾಡ್ಕೊಂಡಿರೋ ಇವತ್ತಿಗೆ ಬನ್ನಿ ಚಿಕ್ಕಬಳ್ಳಾಪುರಲ್ಲಿ ನಮ್ಮ ಲೇಔಟ್ ಅಲ್ಲಿ ಸೈಟ್ ತಗೊಳ್ಳಿರಂತೆ. ಲೇಔಟ್ ಸುತ್ತಲೂ ಮನೆಗಳು, ಮಧ್ಯದಲ್ಲಿ ನಮ್ಮ ಲೇಔಟ್, ಈ ಕಡೆ ಸ್ಟೇಟ್ ಹೈವೇ, ಈ ಕಡೆ ನ್ಯಾಷನಲ್ ಹೈವೇ. ಸೊ ಇದಕ್ಕಿಂತ ಬೆಸ್ಟ್ ಲೇಔಟ್ ಎಲ್ಲಾದ್ರೂ ನೀವು ನೋಡಕ್ಕಾಗತ್ತಾ? ನೀವು ಇವತ್ತು ಇನ್ವೆಸ್ಟ್ ಮಾಡೋ ದುಡ್ಡು ಕೆಲವೇ ವರ್ಷಗಳಲ್ಲಿ 100% ಡಬಲ್ ಆಗುತ್ತೆ. ನೀವು ಒಂದು ಕನ್ಸ್ಟ್ರಕ್ಷನ್ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ದಿಸ್ ಇಸ್ ಒನ್ ಆಫ್ ದ ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು. ಅಂಡ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರೆ ಸೊ ಕೆಲವೇ ವರ್ಷಗಳಲ್ಲಿ 100% ರಿಟರ್ನ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ಲೋನ್ ಅಂತ ಬಂದ್ರೆ ಅಪ್ ಟು 80% ಲೋನ್ ಆಗುತ್ತೆ. ಸೊ ಇನ್ನೇನು ಯೋಚನೆ ಮಾಡ್ತಿದ್ರು, ಸೊ ಬನ್ನಿ, ಸೊ ಡೆಫಿನೆಟ್ ಆಗಿ ಇನ್ವೆಸ್ಟ್ ಮಾಡಿ. ಸೊ ನಿಮ್ಮ ಹೂಡಿಕೆ ನಿಮ್ಮ ಒಳಿತಿಗಾಗಿ. ಸೊ ಪ್ರತಿಯೊಬ್ರು ಇನ್ವೆಸ್ಟ್ ಮಾಡಿ ಅಂಡ್ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ನಮಸ್ತೆ, ನನ್ನ ಹೆಸರು ವರ್ಷಿತ್ ಅಂತ, ಜನಪ್ರಿಯ ಪ್ರಾಪರ್ಟೀಸ್ ಇಂದ ಮಾತಾಡ್ತಿರೋದು. ನಮ್ಮ ಆಫೀಸ್ ಬಂದು ಸಪ್ತಗಿರಿ ಕಾಲೇಜ್ ಹತ್ರ ಹೆಸರುಘಟ್ಟದಲ್ಲಿ ಲೊಕೇಟ್ ಆಗಿರೋಂಥದ್ದು. ಬಟ್ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಸುಮಾರಷ್ಟು ಲೇಔಟ್ಸ್ ಮಾಡ್ಕೊಂಡ್ ಬಂದಿದ್ದೀವಿ. ಬಟ್ ಇವತ್ತಿಗೆ ಚಿಕ್ಕಬಳ್ಳಾಪುರಲ್ಲಿ ಒಂದು ಅಪ್ರೂವ್ಡ್ ಲೇಔಟ್ ಮಾಡಿದೀವಿ. ಬನ್ನಿ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ಬ್ರೀಫ್ ಆಗಿ ವಿಸಿಟ್ ಮಾಡಿ ಚೆಕ್ ಮಾಡೋಣ. ನಮ್ಮ ಲೇಔಟ್ ಬಂದು 3 acres ಲ್ಯಾಂಡ್ ಅಲ್ಲಿ ಡೆವಲಪ್ಮೆಂಟ್ ಮಾಡಿರೋಂಥದ್ದು. ಆಲ್ಮೋಸ್ಟ್ ಒಂದು 49 ಸೈಟ್ಸ್ ಬರುತ್ತೆ ಅಂತ ಹೇಳ್ಬೋದು. ಬಟ್ ಇವತ್ತಿಗೆ ಆಲ್ಮೋಸ್ಟ್ ಒಂದು 15 ಸೈಟ್ಸ್ ಆಲ್ರೆಡಿ ರಿಜಿಸ್ಟ್ರೇಷನ್ಸ್ ಆಗೋಗಿದೆ. ರಿಮೈನಿಂಗ್ 30 ಸೈಟ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಬಟ್ ಯು ನೀಡ್ ನಾಟ್ ವರಿ ಅಬೌಟ್ ದಟ್. ಯಾಕೆ ಅಂತ ಅಂದ್ರೆ ಇವತ್ತಿಗೆ ಈಸ್ಟ್ ಫೇಸಿಂಗ್ ಸೈಟ್ ಕೂಡ ಅವೈಲೇಬಲ್ ಇದೆ ಅಂಡ್ ಮೇನ್ ಆಗಿ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಕಾರ್ನರ್ ಸೈಟ್ಸ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಡೈಮೆನ್ಷನ್ ವೈಸ್ ಹೇಳ್ಬೇಕು ಅಂತಂದ್ರೆ ಇದು ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್ ಇರುತ್ತೆ. ಲೈಕ್ 30-40, 30-50 ಅಂಡ್ ಆಡ್ ಡೈಮೆನ್ಷನ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಅಂಡ್ ಫೇಸಿಂಗ್ ವೈಸ್ ಹೇಳ್ಬೇಕು ಅಂತಂದ್ರೆ ಈಸ್ಟ್ ಇದೆ ಅಂಡ್ ವೆಸ್ಟ್ ಇದೆ ಅಂಡ್ ಇವನ್ ಕಾರ್ನರ್ ಪ್ಲಾಟ್ಸ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಇವಾಗ ಅಮ್ಯುನಿಟೀಸ್ ಬಗ್ಗೆ ಚೆಕ್ ಮಾಡೋಣ ಬನ್ನಿ. ಸೊ ಅಮ್ಯುನಿಟೀಸ್ ನ 2 ಕ್ಯಾಟಗರಿಲಿ ಡಿವೈಡ್ ಮಾಡ್ಕೊಂತೀನಿ. ಫಸ್ಟ್ ಇಸ್ ಬೇಸಿಕ್ ಅಮ್ಯುನಿಟೀಸ್ ಅಂಡ್ ನೆಕ್ಸ್ಟ್ ಇಸ್ ಲಾವಿಶ್ ಅಮ್ಯುನಿಟೀಸ್. ಸೊ ಬೇಸಿಕ್ ಅಮ್ಯುನಿಟೀಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಏನ್ ಬರುತ್ತೆ, ನಾಳೆ ಬಂದು ಇಲ್ಲಿ ಮನೆ ಕಟ್ಕೊಂಡು ಲೈಫ್ ಲೀಡ್ ಮಾಡಕ್ಕೆ ಬೇಸಿಕ್ ಆಗಿ ಏನೇನು ಅಮ್ಯುನಿಟೀಸ್ ಬೇಕಾಗುತ್ತೋ ಅದು ಅಷ್ಟು ಕೂಡ ಅವೈಲೇಬಲ್ ಇದೆ. ಸೊ ಬೇಸಿಕ್ ಆಗಿ ಮನೆ ಕಟ್ಟಕ್ಕೆ ಏನೇನು ಬೇಕಾಗುತ್ತೆ, ಒಂದು ಸೆಕ್ಯೂರಿಟಿ ಬೇಕಾಗುತ್ತೆ. ಸೊ ಸೆಕ್ಯೂರಿಟಿ ಕೂಡ ಇರ್ತಾರೆ ಅಂಡ್ ಮೇಲೆ ಕಾಂಪೌಂಡ್ ವಾಲ್ ಇರೋದ್ರಿಂದ ಸೊ ಥರ್ಡ್ ಪರ್ಸನ್ ಎಂಟ್ರಿ ಆಗೋ ಸಾಧ್ಯತೆ ಒಂದು ಚೂರು ಇರಲ್ಲ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ, ಸೀವೇಜ್ ಬೇಕಾಗುತ್ತೆ, ಡ್ರೈನೇಜ್ ಬೇಕಾಗುತ್ತೆ. ಸೊ ಎಲೆಕ್ಟ್ರಿಸಿಟಿ ನೀವು ನೋಡಬಹುದು, ಎ ಕ್ಲಾಸ್ ಎಲೆಕ್ಟ್ರಿಸಿಟಿ ಇದೆ ಅಂಡ್ ಡ್ರೈನೇಜ್ ವರ್ಕ್ ಕೂಡ ಕಂಪ್ಲೀಟ್ ಆಗಿ ಚೆನ್ನಾಗಿದೆ ಅಂಡ್ ಸೀವೇಜ್ ವರ್ಕ್ ಕೂಡ ಚೆನ್ನಾಗಿದೆ. ಅಂಡ್ ಪ್ರತಿ ಸೈಟ್ಗೂ ಮಾರ್ಕೇಶನ್ ಸ್ಟೋನ್ ಹಾಕಿದೀವಿ. ಸೊ ಮಾರ್ಕೇಶನ್ ಸ್ಟೋನ್ ಹಾಕಿರೋ ಕಾರಣ ಏನಂತಂದ್ರೆ ಒಬ್ರು ಕಸ್ಟಮರ್ ಇಲ್ಲಿ ಸೈಟ್ ತಗೊಂಡ್ರೆ ಸೊ ಅವ್ರಿಗೆ ಅವ್ರ ಬೌಂಡ್ರಿ ಅವ್ರಿಗೆ ನೀಟಿಗೆ ವಿಸಿಬಲ್ ಇರಬೇಕು. ಸೊ ಆ ಕಾರಣಕ್ಕೆ ಮಾರ್ಕೇಶನ್ ಸ್ಟೋನ್ ಕೂಡ ಹಾಕೊಟ್ಟಿದೀವಿ. ಅಂಡ್ ನೆಕ್ಸ್ಟ್ ಪ್ರತಿ ಸೈಟ್ಗೂ ಒಂದು ಪ್ಲಾಂಟೇಶನ್ ಮಾಡಿದೀವಿ, ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇರಲಿ ಆ ಉದ್ದೇಶದಿಂದ ಸೊ ಪ್ಲಾಂಟೇಶನ್ ಮಾಡಿದೀವಿ ಅಂತ ಹೇಳ್ಬೋದು. ಇವಾಗ ಲ್ಯಾವಿಶ್ ಅಮ್ಯುನಿಟೀಸ್ ಬಗ್ಗೆ ಚೆಕ್ ಮಾಡೋಣ ಬನ್ನಿ. ಸೊ ಲ್ಯಾವಿಶ್ ಅಮ್ಯುನಿಟೀಸ್ ಏನೇನ್ ಬರುತ್ತೆ ಅಂತಂದ್ರೆ ಒಂದು ಹ್ಯೂಜ್ ಪಾರ್ಕ್ ಏರಿಯಾ ಬರುತ್ತೆ. ಸೊ ಮಕ್ಕಳಾಗಿರ್ಬೋದು ಆರ್ ಏಜ್ಡ್ ಪೀಪಲ್ ಆಗಿರ್ಬೋದು ಇದಕ್ಕೆ ಆರಾಮ್ಸೆ ಆಕ್ಸೆಸ್ ತಗೊಂಡು ಇದನ್ನ ಯೂಸ್ ಮಾಡ್ಕೊಬಹುದು ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಸಮ್ಮರ್ ಹೌಸ್ ಇರೋದ್ರಿಂದ ಸೊ ಆರಾಮ್ಸೆ ಯೋಗ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು ಅಂಡ್ ಬೇಸಿಕ್ ಫಾರ್ಮ್ ಆಫ್ ಆಲ್ ಎಕ್ಸರ್ಸೈಸಸ್ ಮಾಡ್ಬೋದು ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಜಾಗಿಂಗ್ ಟ್ರ್ಯಾಕ್ ಇದೆ. ಸೊ ಜಾಗಿಂಗ್ ಟ್ರ್ಯಾಕ್ ಇರೋದ್ರಿಂದ ನಮ್ಮ ಲೇಔಟ್ ಅಲ್ಲಿ ಸೈಟ್ ಖರೀದಿ ಮಾಡೋ ಪ್ರತಿಯೊಬ್ಬ ಕ್ಲೈಂಟ್ಸ್ಗೂ ಇದಕ್ಕೆ ಆರಾಮ್ಸೆ ಆಕ್ಸೆಸ್ ಇರುತ್ತೆ. ಸೊ ಇದನ್ನು ಕೂಡ ಆರಾಮ್ಸೆ ಎಲ್ಲರೂ ಪ್ರತಿಯೊಬ್ಬರು ಬಳಸ್ಕೊಬಹುದು ಅಂತ ಹೇಳ್ಬೋದು. ನೋಡಿ, ನಮ್ಮ ಲೇಔಟ್ ಅಲ್ಲಿ ಇನ್ವೆಸ್ಟ್ ಮಾಡೋದನ್ನ ನೀವು 2 ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಬಹುದು. ಮೊದಲನೇದು ಕನ್ಸ್ಟ್ರಕ್ಷನ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಬಹುದು ಅಂಡ್ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಬಹುದು. ನೀವು ಕನ್ಸ್ಟ್ರಕ್ಷನ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡ್ತು ಅಂತಂದ್ರೆ ನಮ್ಮ ಲೇಔಟ್ ಸುತ್ತಮುತ್ತ ಆಲ್ಮೋಸ್ಟ್ ಕಂಪ್ಲೀಟ್ ಸುಮಾರಷ್ಟು ಮನೆಗಳಿದೆ. ಸೊ ಅದರ ಅರ್ಥ ಇದು ಒನ್ ಆಫ್ ದ ಬೆಸ್ಟ್ ಲೊಕ್ಯಾಲಿಟಿ ಇದೆ. ಸೊ ಆರಾಮ್ಸೆ ನೀವು ಕನ್ಸ್ಟ್ರಕ್ಟ್ ಮಾಡಬಹುದು ಅಂತ ಹೇಳ್ಬೋದು. ಅಂಡ್ ಲೇಔಟ್ ಇನ್ಸೈಡ್ ಹೇಳ್ಬೇಕು ಅಂತ ಅಂದ್ರೆ ಆಲ್ಮೋಸ್ಟ್ ಇವತ್ತಿಗೆ ಒಂದು 2-3 ಮನೆ ಇದೆ. ಸೊ ಇನ್ನು ಅಪ್ಕಮಿಂಗ್ ಒಂದು 15-20 ಡೇಸ್ ಅಲ್ಲಿ ಯಾರೋ ಇಬ್ರು ಪಾಯ ಬೇರೆ ಆಗ್ತೀವಿ ಅಂತ ಹೇಳಿದ್ದಾರೆ. ಸೊ 3-4 ಮನೆ ಇಲ್ಲಿ ಲೇಔಟ್ ಇನ್ಸೈಡ್ ಆಗೋಗುತ್ತೆ ಅಂಡ್ ಲೇಔಟ್ ಔಟ್ ಸೈಡ್ ಅಂತ ಕಂಪ್ಲೀಟ್ ಮನೆಗಳಿದೆ. ಸೊ ಕನ್ಸ್ಟ್ರಕ್ಷನ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರೆ ದಿಸ್ ಈಸ್ ಒನ್ ಆಫ್ ದ ಪ್ರೈಮ್ ಲೊಕ್ಯಾಲಿಟಿ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡ್ತು ಅಂತಂದ್ರೆ ನೋಡಿ, ನೆಕ್ಸ್ಟ್ ನಾನು ಒಂದು 3 ಪಾಯಿಂಟ್ಸ್ ಹೇಳ್ತೀನಿ. ಆ ಪಾಯಿಂಟ್ಸ್ ಹೇಳ್ಬೇಕಾದ್ರೆ ಸ್ವಲ್ಪ ಸೆನ್ಸಿಟಿವ್ ಆಗಿ ಕೇಳಿಸ್ಕೊಳ್ಳಿ. ಸೊ ಅಮ್ಯುನಿಟೀಸ್ ಹೇಳ್ತೀನಿ, ಕನೆಕ್ಟಿವಿಟೀಸ್ ಹೇಳ್ತೀನಿ ಅಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಡೆವಲಪ್ಮೆಂಟ್ಸ್ ಹೇಳ್ತೀನಿ. ಸೊ ಈ 3 ಪಾಯಿಂಟ್ಸ್ ಹೇಳ್ಬೇಕಾದ್ರೆ ಸ್ವಲ್ಪ ಸೆನ್ಸಿಟಿವ್ ಆಗಿ ಕೇಳಿಸ್ಕೊಳ್ಳಿ. ಸೊ ಇದು ಕೇಳಿಸ್ಕೊಂಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಮಟ್ಟಿಗೆ ಬರ್ತು ಇಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ದುಡ್ಡು ಕೆಲವೇ ವರ್ಷಗಳಲ್ಲಿ ಅದು ಡಬಲ್ ಆಗುತ್ತೆ. ಸೊ ನೀವು ಇಲ್ಲಿ ಇನ್ವೆಸ್ಟ್ ಮಾಡೋ ದುಡ್ಡಿಗೆ ಆಲ್ಮೋಸ್ಟ್ ಚಿನ್ನದಂತ ಬೆಲೆ ಬರುತ್ತೆ. ಸೊ ನಿಮ್ಮ ಹೂಡಿಕೆ ನಿಮ್ಮ ಒಳಿತಿಗಾಗಿ. ಸೊ ಪ್ರತಿಯೊಬ್ಬರು ಇನ್ವೆಸ್ಟ್ ಮಾಡಿ ಅಂಡ್ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಇವಾಗ ಕನೆಕ್ಟಿವಿಟಿ ಬಗ್ಗೆ ಚೆಕ್ ಮಾಡೋಣ ಬನ್ನಿ. ಸೊ ಕನೆಕ್ಟಿವಿಟಿಲಿ ಏನೇನು ಬರುತ್ತೆ, ಸ್ಕೂಲ್ಸ್ ಬರುತ್ತೆ, ಹಾಸ್ಪಿಟಲ್ಸ್ ಬರುತ್ತೆ, ರೈಲ್ವೆ ಸ್ಟೇಷನ್ಸ್ ಬರುತ್ತೆ ಅಂಡ್ ಮೇನ್ ಆಗಿ ನ್ಯಾಷನಲ್ ಹೈವೇ ಬರುತ್ತೆ. ಸೊ ಸ್ಕೂಲ್ಸು, ಕಾಲೇಜಸ್ಸು, ಹಾಸ್ಪಿಟಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಲೇಔಟ್ ಇಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಬಹಳಷ್ಟು ಸ್ಕೂಲ್ಸು, ಕಾಲೇಜಸ್ಸು, ಹಾಸ್ಪಿಟಲ್ ಇದೆ. ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಪ್ರೈಮ್ ಲೊಕ್ಯಾಲಿಟಿ ಆಗಿರೋದ್ರಿಂದ. ಅಂಡ್ ನೆಕ್ಸ್ಟ್ ಪಾಯಿಂಟ್ ನ್ಯಾಷನಲ್ ಹೈವೇ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬ್ಯಾಂಗ್ಳೂರ್ ಹೈದರಾಬಾದ್ ನ್ಯಾಷನಲ್ ಹೈವೇ NH ಹೈವೇ ಇಲ್ಲಿಂದ ಜಸ್ಟ್ ಒಂದು 500 ಮೀಟರ್ಸ್ ಇದೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಪಾಯಿಂಟ್ ಚಿಕ್ಕಬಳ್ಳಾಪುರ್ ರೈಲ್ವೆ ಸ್ಟೇಷನ್ ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ಇದೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಚಿಕ್ಕಬಳ್ಳಾಪುರ್ ಟೌನ್ ಇಲ್ಲಿಂದ ಜಸ್ಟ್ ಒಂದು 1.5 to 2 ಕಿಲೋಮೀಟರ್ಸ್ ಇದೆ ಅಂತ ಹೇಳ್ಬೋದು. ಇದೆಲ್ಲ ನಮ್ಮ ಲೇಔಟ್ ಇಂದ ಒನ್ ಆಫ್ ದ ಪ್ರೈಮ್ ಕನೆಕ್ಟಿವಿಟಿ ಅಂತ ಹೇಳ್ಬೋದು. ಇವಾಗ ಅಪ್ಕಮಿಂಗ್ ಡೆವಲಪ್ಮೆಂಟ್ಸ್ ಬಗ್ಗೆ ಚೆಕ್ ಮಾಡೋಣ ಬನ್ನಿ. ಸೊ ಡೆವಲಪ್ಮೆಂಟ್ಸ್ ಅಲ್ಲಿ ಏನೇನು ಬರುತ್ತೆ ಅಂತಂದ್ರೆ ಇದು DC ಕನ್ವರ್ಷನ್ ಆಫೀಸ್ ಇದೆ. ಸೊ DC ಕನ್ವರ್ಷನ್ ಆಫೀಸ್ ಇಲ್ಲಿಂದ ಜಸ್ಟ್ ಒಂದು 500 ಮೀಟರ್ಸ್ ಇದೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಡಿಮಾರ್ಟ್ ಇಲ್ಲಿಂದ ಜಸ್ಟ್ ಒಂದು 1 ಕಿಲೋಮೀಟರ್ ಇದೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಪಾಯಿಂಟ್ ಇದು ಸ್ಟೇಟ್ ಹೈವೇ ಆಗಿರ್ಬೋದು. ಸೊ ಸ್ಟೇಟ್ ಹೈವೇ ಇಲ್ಲಿಂದ ಜಸ್ಟ್ ಒಂದು 300 ಮೀಟರ್ಸ್ ಇದೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ NH ಹೈವೇ ಅಂದ್ರೆ ನ್ಯಾಷನಲ್ ಹೈವೇ ಇಲ್ಲಿಂದ ಜಸ್ಟ್ ಒಂದು 600 to 700 ಮೀಟರ್ಸ್ ಇದೆ ಅಂತ ಹೇಳ್ಬೋದು. ಇವಾಗ ಲೋನ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ನಮ್ಮ ಲೇಔಟ್ ಅಲ್ಲಿ ಸೈಟ್ ಪರ್ಚೇಸ್ ಮಾಡೋರಿಗೆ ಆರಾಮ್ಸೆ ಒಂದು ಅಪ್ ಟು 80% ಲೋನ್ ನಿಮಗೆ ಆಗುತ್ತೆ.
ಬಿಕಾಸ್ ಇದು ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ಲೋನ್ ಈಸಿಯಾಗಿ ಸ್ಯಾಂಕ್ಷನ್ ಆಗುತ್ತೆ. ಅವ್ರಿಗೆ ಸಿಬಿಲ್ ಕಡಿಮೆ ಇದ್ರೂ ಕೂಡ ಸಮ್ ವಿಲ್ ಮ್ಯಾನೇಜ್ ಟು ಗೆಟ್ ದ ಲೋನ್. ಅದು ನಿಮಗೆ ಯಾವುದು ಪ್ರೈವೇಟ್ ಬ್ಯಾಂಕಲ್ಲಿ ಆಗಲ್ಲ, ನಿಮ್ದು ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಆಗುತ್ತೆ. ಬಿಕಾಸ್ ಇದು ಅಪ್ರೂವ್ಡ್ ಲೇಔಟ್ ಅಲ್ವಾ, ಸೊ ಇಂಡಿವಿಜುವಲ್ ಸೈಟ್ಸ್ಗೆ ಖಾತಾ ಸೇರೋದ್ರಿಂದ, ಸೊ ನಿಮಗೆ ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ಸೊ ನ್ಯಾಷನಲೈಸ್ ಬ್ಯಾಂಕಲ್ಲೇ ಆಗುತ್ತೆ. ಸೊ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಆದರೆ ಅಡ್ವಾಂಟೇಜಸ್ ನಿಮಗೆ ಗೊತ್ತಿರುತ್ತೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಡೆಫಿನೆಟ್ಲಿ ನಿಮ್ಗೆ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜಸ್ ಆಫ್ ಬೈಯಿಂಗ್ ದ ಸೈಟ್ಸ್ ಇನ್ ಅವರ್ ಲೇಔಟ್ ಅಂತ ಹೇಳ್ಬೋದು. ಇವಾಗ ಡಾಕ್ಯುಮೆಂಟೇಶನ್ ಬಗ್ಗೆ ಚೆಕ್ ಮಾಡೋಣ ಬನ್ನಿ. ಇದು ಜನರಲ್ ಪ್ರಾಪರ್ಟಿ, ಅಂದ್ರೆ ಇದು ಯಾವುದೇ ರೀತಿ SC/ST ಲ್ಯಾಂಡ್ ಅಲ್ಲ, ಅವ್ರ ಲಿಟಿಗೇಷನ್ ಅಂತ ಪ್ರಾಪರ್ಟಿ ಅಲ್ಲ. ನಾವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಒಂದು 2-3 ಜನ ಲಾಯರ್ ಹತ್ರ ಲೀಗಲ್ ಒಪಿನಿಯನ್ ತಗೊಂಡೇ ಪರ್ಚೇಸ್ ಮಾಡಿರೋಂಥದ್ದು. ಇದು ಕಂಪ್ಲೀಟ್ ಆಗಿ ಒಳ್ಳೆ ಜೆನ್ಯೂನ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಹಂಗಂತ ನೀವು ನನ್ನ ಬ್ಲೈಂಡಿಗೆ ಬಿಲೀವ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು 5 to 10,000 ನೀವು ನಮಗೆ ಟೋಕನ್ ಅಡ್ವಾನ್ಸ್ ಅಂತ ಪೇ ಮಾಡಿದ್ರೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಆ ಡಾಕ್ಯುಮೆಂಟ್ಸ್ ನೀವು ಯಾವುದೇ ಲಾಯರ್ ಹತ್ರ ಬೇಕಾದ್ರೂ ಲೀಗಲ್ ಒಪಿನಿಯನ್ ತಗೊಬೋದು. ಒನ್ಸ್ ನಿಮಗೆ ಲೀಗಲ್ ಅಪ್ರೂವಲ್ ಬಂದ ನಂತರ ನೀವು ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂತೀನಿ ಅನ್ನೋರು ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದು. ಆರ್ ಎಲ್ಸ್ ನಂಗೆ 1 or 2 months ಟೈಮ್ ಬೇಕು ಅನ್ನೋರು ಫಸ್ಟ್ ಅಗ್ರಿಮೆಂಟ್ ಮಾಡ್ಕೊಬೇಕಾಗುತ್ತೆ, ಆಮೇಲೆ ಬೇಕಾದ್ರೆ ರಿಜಿಸ್ಟ್ರೇಷನ್ ಪ್ಲಾನ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇವಾಗ ಪ್ರೈಸಿಂಗ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಎಲ್ಲ ಆಲ್ಮೋಸ್ಟ್ ಒಂದು 3,500 or 3,600 ಓಡ್ತಾ ಇದೆ. ಬಟ್ ನಮ್ಮ ಚಾನಲ್ ಇಂದ ಬರೋ ವೀಕ್ಷಕರಿಗೆ ಪರ್ ಸ್ಕ್ವೇರ್ ಫೀಟ್ ಮೇಲೆ 100 rupees ಡಿಸ್ಕೌಂಟ್ ಮಾಡ್ಕೊಡ್ಬೋದು. ಅಂದ್ರೆ ಪರ್ ಸ್ಕ್ವೇರ್ ಫೀಟ್ಗೆ 100 rupees ಡಿಸ್ಕೌಂಟ್ ಅಂದ್ರೆ ಒಂದು ಸೈಟ್ಗೆ 1,20,000 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಸೊ ಫೈನಲಿ 3,400 rupees ಮಾಡ್ಕೊಡ್ಬೋದು ಅಂತ ಹೇಳ್ಬೋದು. ಬಟ್ ಇನ್ನೂ ಯಾರಾದರೂ ಡೈರೆಕ್ಟ್ ಕಸ್ಟಮರ್ಸ್ ಬಂದು ಸ್ಪಾಟ್ ಬುಕಿಂಗ್ ಮಾಡ್ಕೊಂಡು ಲೈಕ್ ಸೈಟ್ ಇಷ್ಟ ಆಗಿ ಪ್ಲಾಟ್ಸ್ ಇಷ್ಟ ಆಗಿ ಬುಕ್ ಮಾಡಿದ್ರೆ ಸೊ ಡೈರೆಕ್ಟಾಗಿ ಬೇಗ ರಿಜಿಸ್ಟ್ರೇಷನ್ ಹೋಗೋತಾರೆ ಯಾವ್ದಾದ್ರು ಕಸ್ಟಮರ್ಸ್ ಬಂದರೆ, ಸೊ ಇನ್ನೂ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೆಗೋಷಿಯೇಷನ್ ಮಾಡ್ಬೋದು. ಬಟ್ ಅದನ್ನ ವಿ ಕ್ಯಾನ್ ಡಿಸ್ಕಸ್ ಫೇಸ್ ಟು ಫೇಸ್. ಯಾ, ಎನಿ ನೆಗೋಷಿಯೇಷನ್ ವಿಲ್ ಬಿ ಡನ್. ಯಾ, ಥ್ಯಾಂಕ್ ಯು.